ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ಈಗಾಗಲೇ ದಿನಗಣನೆ ಶುರುವಾಗಿದೆ. ದಸರಾದ ಮುಖ್ಯ ಆಕರ್ಷಣೆಯಾದ ಗಜಪಡೆಗಳು ಕೂಡ ತಯಾರಾಗ್ತಿವೆ. ಅಲಂಕಾರದಲ್ಲಿ ಒಂದು ಕಪ್ಪು ಚುಕ್ಕಿಯಂತೆ ಈ ಬಾರಿಯ ದಸರಾ ಜಂಬೂ ಸವಾರಿ ಮೆರವಣಿಗೆಗೆ ಕಳೆದ ವರ್ಷದಂತೆ ಈ ಬಾರಿಯೂ ಕೂಡ ಮೈಸೂರಿನ ಪ್ರಥಮ ದರ್ಜೆ ಅಂದ್ರೆ ಮೇಯರ್ ಇಲ್ಲದೆ ನಡೆಯಲಿದೆ. ಇನ್ನು ಪ್ರತಿ ವರ್ಷ ನಡೆಯುವ ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಮೈಸೂರಿನ ಪ್ರಥಮ ಪ್ರಜೆಯಾದ ಮಹಾನಗರ ಪಾಲಿಕೆಯ ಮಹಾಪೌರರಿಗೆ ಕುದುರೆ ಸವಾರಿ ಮಾಡುವ ಭಾಗ್ಯ ದೊರೆತಾ ಇತ್ತು. ಆದರೆ ಈ ಬಾರಿ ಅಂತಹ ಭಾಗ್ಯ ಪಾಲಿಕೆಯ ಯಾವ ಚುನಾಯಿತ ಪ್ರತಿನಿಧಿಗೂ ಇಲ್ಲದಾಗಿದೆ. ಇನ್ನು ಪಾಲಿಕೆಯ ಅವಧಿ ಮುಗಿದು ಬರೋಬ್ಬರಿ 2 ವರ್ಷ ಕಳೆದರೂ ಕೂಡ ರಾಜ್ಯ ಸರ್ಕಾರ ಚುನಾವಣೆ ನಡೆಸಿದ ಪರಿಣಾಮ ಈಗ ಮೈಸೂರಿನ ಪ್ರಥಮ ಪ್ರಜೆ ಆಯ್ಕೆಯಾಗಿಲ್ಲ. ಹೀಗಾಗಿ ಏನಾಗುತ್ತೆ, ಕುದುರೆ ಸವಾರಿ ಭಾಗ್ಯ ಅಥವಾ ಗಜಪಡೆಗೆ ಪುಷ್ಪಾರ್ಚನೆ ಮಾಡುವ ಅವಕಾಶ ಇಲ್ಲದಂತಾಗಿದೆ. ಇನ್ನು ಮೈಸೂರು ಮಹಾನಗರ ಪಾಲಿಕೆಯ 4 ದಶಕದ ಇತಿಹಾಸದಲ್ಲಿ ಮೇಯರ್ ಇಲ್ಲದೆ ಜಂಬೂ ಸವಾರಿ ನಡೀತಾ ಇರುವುದು ಇದು 2ನೇ ಬಾರಿ. ನಮ್ಗೆ ಗೊತ್ತಿರೋ ಹಾಗೆ ಕಳೆದ ವರ್ಷವೂ ಕೂಡ ಮೇಯರ್ ಇರಲಿಲ್ಲ. ಈ ರೀತಿಯಾಗಿ ಅಂದ್ರೆ ಒಂದು 4 ದಶಕದ ಇತಿಹಾಸದಲ್ಲೇ 2ನೇ ಬಾರಿ ಮೇಯರ್ ಇಲ್ಲದೆ ಈ ಬಾರಿ ದಸರಾ ಆಗತ್ತೆ. ಇನ್ನು ಪ್ರತಿ ಬಾರಿ ದಸರಾ ವೇಳೆ ಪಾಲಿಕೆಯ ಮೇಯರ್ ಇರ್ತಾ ಇದ್ರು. ಅವರಿಗೆ ಅಶ್ವಾರೋಹಿ ದಳದ ಪೊಲೀಸರು ಕುದುರೆ ಸವಾರಿ ಬಗ್ಗೆ ತರಬೇತಿಯನ್ನ ಕೂಡ ನೀಡ್ತಾ ಇದ್ರು. ಇನ್ನು ಮೇಯರ್ ಆಗಿದ್ದವರು ಏನ್ ಮಾಡ್ತಾ ಇದ್ರು, ಪುಷ್ಪಾರ್ಚನೆ ಮಾಡಿ ಕುದುರೆ ಸವಾರಿ ಮೂಲಕ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಜನಸ್ತೋಮಕ್ಕೆ ಕೈ ಬೀಸುತ್ತಾ ಸಾಕ್ತಾ ಇದ್ರು. ಆದ್ರೆ ಈ ಬಾರಿ ಏನು, ಪಾಲಿಕೆಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಇಲ್ಲದೆ ಪ್ರಾದೇಶಿಕ ಆಯುಕ್ತರೇ ಆಡಳಿತಾಧಿಕಾರಿಗಳಾಗಿತ್ತು. ಮೇಯರ್ ಇಲ್ಲದೆ ಈ ಬಾರಿಯ ದಸರಾ ನಡೆಯುವಂತಾಗಿದೆ.